ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಈ ಹೆಸರು ಕೇಳಿದರೆ ಸಾಕು, ಅದೆಷ್ಟೋ ಜನರ ಮನದಲ್ಲಿ ಒಂಥರ ರೋಮಾಂಚನ. ಇನ್ನೂ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳ ಮೇಲೆ ಅದೆಷ್ಟೋ ಸಿನಿಮಾಗಳು ಬಂದವು, ಅದಕ್ಕೆ ಲೆಕ್ಕನೇ ಇಲ್ಲ. ಸಿನಿಮಾ ನೋಡಿದ ಮೇಲೆ ಅದೆಷ್ಟೋ ಯುವಕರು ನಾವೂ ಸಹಿತ ಸೀಕ್ರೆಟ್ ಏಜೆಂಟ್ಗಳ ಆಗಬೇಕು ಅಂತ ಕನಸು ಕಂಡಿದ್ದಾರೆ. ಇನ್ನು ವಿಶ್ವದ ಅತ್ಯುನ್ನತ ಭದ್ರತಾ ಸಂಸ್ಥೆಗಳಲ್ಲಿ ಅಮೆರಿಕಾದ ಸೀಕ್ರೆಟ್ ಏಜೆಂಟ್ ಸಂಸ್ಥೆ ಸಹ ಒಂದು. ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷರಿಗಾಗಿರ್ಬೋದು, ಅವರ ಕುಟುಂಬಸ್ಥರಿಗಾಗಿರ್ಬೋದು, ಅಥವಾ ಮಾಜಿ ಅಮೆರಿಕದ ಅಧ್ಯಕ್ಷರಿಗೆ ಮತ್ತು US ನ ಅತ್ಯುನ್ನತ ನಾಯಕರಿಗೆ ಭದ್ರತೆ ನೀಡೋದೇ ಈ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು. ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಭದ್ರತೆ ನೀಡ್ತಿದ್ದಾರೆ ಅಂದರೆ ಅಲ್ಲಿ ಒಂದು ಇರುವೆ ಹೋಗೋದಕ್ಕೂ ಸಹಿತ ಕಷ್ಟವಾಗುತ್ತೆ. ತಾವು ಭದ್ರತೆ ನೀಡುವ ವ್ಯಕ್ತಿಯ ಪ್ರಾಣ ಉಳಿಸೋ ಸಲುವಾಗಿ ತಮ್ಮ ಪ್ರಾಣವನ್ನು ಬೇಕಾದರೂ ಸಹಿತ ಈ ಭದ್ರತಾ ಸಿಬ್ಬಂದಿಗಳು ನೀಡ್ತಾರೆ. ಹಾಗಾಗಿ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳಾಗಬೇಕಾದ್ರೆ ಎಂಟದೇ ಬಂಟನಿಂದಲೂ ಸಹಿತ ಸಾಧ್ಯ ಇಲ್ಲ ಅನ್ನುವಂತಹ ಮಾತಿದೆ. ಇಂತಹ ಸೀಕ್ರೆಟ್ ಏಜೆಂಟ್ ಆಗಬೇಕಂದ್ರೆ ಅದಕ್ಕಿರೋ ಮಾನದಂಡಗಳನ್ನು ನೋಡಿದರೆ ಎಂಥವರಿಗೂ ಸಹಿತ ತಲೆ ತಿರುಗುತ್ತೆ. ಜೀವನದ ಕಠಿಣಾತಿ ಕಠಿಣ ಪರೀಕ್ಷೆಗಳನ್ನು ಪಾಸು ಮಾಡೋದರ ಜೊತೆಗೆ ತನ್ನ ಚಾಣಾಕ್ಷತನದಿಂದಲೂ ಸಹಿತ ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯ ಇಲ್ಲಿ ಸೃಷ್ಟಿಯಾಗುತ್ತೆ. ಈ ರೀತಿಯಾಗಿ ಆಯ್ಕೆಯಾಗೋ ಸೀಕ್ರೆಟ್ ಏಜೆಂಟ್ಗಳನ್ನು ಅತ್ಯುನ್ನತ ನಾಯಕರ ಭದ್ರತೆಗೆ ನೇಮಿಸಲಾಗುತ್ತೆ. ಕಳೆದ ವರ್ಷ ಅಮೆರಿಕದ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿಯಾದಾಗಲೂ ಅವರ ಭದ್ರತೆಯಲ್ಲಿದ್ದು ಇದೇ ಸೀಕ್ರೆಟ್ ಏಜೆಂಟ್ಗಳು. ಸದ್ಯ ಈ ಬಾರಿ ಸೀಕ್ರೆಟ್ ಏಜೆಂಟ್ಗಳ ಸುದ್ದಿ ಆಗ್ತಾ ಇರೋದು US ಪ್ರೆಸಿಡೆಂಟ್ ನೇಮಿಸಿರುವಂತಹ ನೂತನ ಸೀಕ್ರೆಟ್ ಏಜೆಂಟರ ಆಯ್ಕೆಯ ವಿಚಾರದಲ್ಲಿ. ಇಂದು ಡೊನಾಲ್ಡ್ ಟ್ರಂಪ್ ಒಬ್ಬ 13 ವರ್ಷ ಬಾಲಕನನ್ನ ಸೀಕ್ರೆಟ್ ಏಜೆಂಟ್ ಆಗಿ ನೇಮಕವನ್ನ ಮಾಡಿದ್ದಾರೆ. ಟ್ರಂಪ್ ನೇಮಿಸಿರೋ 13 ವರ್ಷದ ಬಾಲಕನ ಹೆಸರು DJ ಡೇನಿಯಲ್. DJ ಡೇನಿಯಲ್ಗೆ ಪೊಲೀಸ್ ಆಗಬೇಕು ಎಂಬ ಆಸೆ ಇರುತ್ತೆ. ಆದರೆ ಆಸೆಗೆ ತಣ್ಣೀರು ಎರಚಿದ್ದು ಮಾತ್ರ ಆ ಮಗುಗಿರುವಂತಹ ಕ್ಯಾನ್ಸರ್ ರೋಗ. DJಗೆ ಮೆದುಳಿನ ಕ್ಯಾನ್ಸರ್ ಇರೋದು ಗೊತ್ತಾಗಿ ವೈದ್ಯರು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಮುಂದಿನ 5 ತಿಂಗಳ ಕಾಲ ಮಾತ್ರ ಆ ಬಾಲಕ ಬದುಕುಳಿಯುವಂತಹ ಸಾಧ್ಯತೆ ಇದೆ ಅಂತ ವೈದ್ಯರು ಹೇಳಿದ್ದಾರೆ. ಈ ವಿಚಾರ ಟ್ರಂಪ್ಗೆ ಗೊತ್ತಾಗ್ತಿರೋ ಹಾಗೆ ಆ ಮಗುವಿನ ಆಸೆಯನ್ನು ಈಡೇರಿಸುವಂತಹ ಹಿನ್ನೆಲೆಯಲ್ಲಿ ಅವನನ್ನು ಪೊಲೀಸ್ ಅಧಿಕಾರಿಯಾಗಿ ನೇಮಿಸಲು ಮುಂದಾಗ್ತಾರೆ. ಎಲ್ಲರೂ ಅಂದ್ಕೊಳ್ತಾರೆ ಇವನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ನೇಮಿಸ್ತಾರೆ ಅಂತ. ಆದರೆ ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋಗಿ 13 ವರ್ಷ ಬಾಲಕನನ್ನು ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿ ನೇಮಕವನ್ನು ಮಾಡಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿ ನೇಮಿಸುವ ಮೂಲಕ ಪೊಲೀಸ್ ಅಧಿಕಾರಿಯಾಗುವ ಕನಸನ್ನು ನನಸಾಗಿಸಿದಾಗ ಡೇನಿಯಲ್ನ ತಂದೆ ತನ್ನ ಮಗುವನ್ನು ಎತ್ತು ಹಿಡಿದು ಖುಷಿ ಪಡುವಂತಹ ಸಂದರ್ಭ ಇವತ್ತಿನ ಈ ಒಂದು ಸಭೆಯಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ US ಕಾಂಗ್ರೆಸ್ ಸದನದಲ್ಲಿ ಎಲ್ಲ ಸದಸ್ಯರು ಸಹಿತ DJ ಅಂತ ಘೋಷಣೆ ಕೂಗಿ ಆ ಮಗುವಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಇನ್ನು ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ US ಕಾಂಗ್ರೆಸ್ನಲ್ಲಿ ಮಾಡಿದ ಮೊದಲ ಭಾಷಣದಲ್ಲಿ ತಮ್ಮ ಮನದಾಳದ ಆಸೆಯನ್ನು ಸಹಿತ ಬಿಚ್ಚಿಟ್ಟಿದ್ದಾರೆ. ಟ್ರಂಪ್ಗೂ ಸಹ ತಾನು ಪೊಲೀಸ್ ಅಧಿಕಾರಿಯಾಗುವ ಕನಸು ಕಂಡಿದ್ದೆ ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ಅದೇನೇ ಇರಲಿ, ಸದ್ಯ 13 ವರ್ಷದ ಬಾಲಕನ ಕನಸನ್ನು ನನಸು ಮಾಡೋ ಮೂಲಕ ತನ್ನ ಸಾವಿನ ಕೊನೆಗಾಲದಲ್ಲಿ ತನ್ನ ಕನಸು ನನಸು ಮಾಡಿಕೊಂಡ ತೃಪ್ತಿ ಈ ಬಾಲಕನ ಮುಖದಲ್ಲಿ ಕಾಣಸಿಗೋದಂತೂ ಸುಳ್ಳಲ್ಲ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.